ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಡಾಕ್ಟರ್ ಶ್ರೀವಲ್ಲಿ, ಕ್ಯಾನ್ಸರ್ ತಜ್ಞೆ, ಮಣಿಪಾಲ್ ಹಾಸ್ಪಿಟಲ್ಸ್, ಕನಕಪುರ ರೋಡ್, ಎಲ್ಚೇನಹಳ್ಳಿ, ಬೆಂಗಳೂರು. ಹೆಂಗಸರಲ್ಲಿ ಆಗ್ತಕ್ಕಂತಹ ಕ್ಯಾನ್ಸರ್ಗಳಲ್ಲಿ ಸ್ತನ ಕ್ಯಾನ್ಸರ್ ಮೊದಲನೆಯ ಸ್ಥಾನದಲ್ಲಿದೆ. ಏನಪ್ಪ ಈ ಸ್ತನ ಕ್ಯಾನ್ಸರ್ ಅಂತ ತಿಳ್ಕೊಳ್ಳೋಣ. ಸ್ತನದಲ್ಲಿ ಮುಖ್ಯವಾಗಿ 2 ಭಾಗಗಳಿರುತ್ತೆ. ಒಂದು ಹಾಲನ್ನು ಉತ್ಪಾದಿಸುವ ಗ್ರಂಥಿ ಅಂದರೆ ಲೊಬ್ಯೂಲ್ಸ್. ಇನ್ನೊಂದು ಈ ಒಂದು ಗ್ರಂಥಿಯನ್ನು ಮೊಲದ ತೊಟ್ಟಿಗೆ ಹಾಲನ್ನು ಹರಿಸುವಂತೆ ಮಾಡುವ ನಾಳಗಳು ಅಂದರೆ ಡಕ್ಟ್ಸ್. ಸೊ ಲೊಬ್ಯೂಲ್ಸ್ ಆ್ಯಂಡ್ ಡಕ್ಟ್ಸ್. ಇದು ಯಾವುದರಲ್ಲಾದ್ರೂ ಆಗಿರಬಹುದು. ಇದಕ್ಕೆ ಇರ್ತಕ್ಕಂತಹ ಜೀವಕೋಶಗಳು ಯಾವಾಗ ಅಸಹಜ ರೀತಿಯಲ್ಲಿ ಅನಿಯಂತ್ರಿತವಾಗಿ ಹೆಚ್ಚುತ್ತಾ ಹೋಗುತ್ತೆ ಆವಾಗ ಕ್ಯಾನ್ಸರ್ ಉಂಟಾಗುತ್ತೆ. ಹೇಗೆ ಕಂಡುಹಿಡಿಬೋದು? ಇದರ ರೋಗಲಕ್ಷಣಗಳು ಏನು ಅಂತಂತಂದರೆ, ಸ್ತನದಲ್ಲಿ ಅಥವಾ ಕೊಂಕುಳು ಗಂಟಲ್ಲಿ ಒಂದು ಗಂಟಾಗಬಹುದು, ಅಥವಾ ಚರ್ಮದಲ್ಲಿ ಬದಲಾವಣೆ, ತೊಟ್ಟಿನಿಂದ ಸೋರುವಿಕೆ. ಇದು ಆರಂಭಿಕ ಚಿಹ್ನೆಗಳು. ಯಾವಾಗ ಈ ಒಂದು ಕ್ಯಾನ್ಸರ್ ಸ್ತನವನ್ನು ಬಿಟ್ಟು ಲಿಂಫ್ ನೋಡ್ಸ್ ಅಥವಾ ಕೊಂಕುಳು ಗಂಟೆಗೆ ಹರಡ್ಬೋದು, ಅವಾಗ ಅಲ್ಲಿ ನಾವು ಊತವನ್ನು ನೋಡ್ತೀವಿ. ಇಷ್ಟೇ ಅಲ್ಲದೆ ಇದಕ್ಕೆ ಬೇರೆ ಒಂದು ಅಂಗಾಂಗಗಳನ್ನು ಕೂಡ ಅಳವಡಿಸ್ಕೊಳ್ಳೋ ಶಕ್ತಿ ಇರುತ್ತೆ, ಇನ್ವಾಲ್ವ್ ಮಾಡೋ ಶಕ್ತಿ ಇರುತ್ತೆ. ಶ್ವಾಸಕೋಶ ಆಗಿರ್ಬೋದು, ಯಕೃತ ಅಥವಾ ಲಿವರ್ ಆಗಿರ್ಬೋದು, ಮೆದುಳು, ಮೂಳೆ, ಯಾವ್ದು ಬೇಕಾದ್ರೂ ಆಗಿರ್ಬೋದು. ಹೀಗೆ ಹರಡ್ತಾ ಇದ್ದಾಗ ಸ್ಟೇಜ್ ಹೆಚ್ಚುತ್ತಾ ಹೋಗುತ್ತೆ. ಸ್ಟೇಜ್ 1 ಇಂದ 2, 3 ಇಂದ 4. ಯಾವಾಗ ಇದು ಮುಂದುವರೆದ ಸ್ಟೇಜ್ ಆಗಿಬಿಡುತ್ತೆ ಆವಾಗ ನಾವು ಇದನ್ನು ಗುಣಪಡಿಸುವ ಶಕ್ತಿ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಆರಂಭಿಕ ಹಂತದಲ್ಲೇ ಇದನ್ನು ನಾವು ಕಂಡು ಹಿಡ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಏನು ಇದರ ವೆರೈಟೀಸ್ ಅಂದರೆ, ಸೊ ನಾನು ಆಗಲೇ ಹೇಳಿದೆ ಡಕ್ಟ್ಸ್. ಸೊ ಡಕ್ಟಲ್ ಕಾರ್ಸಿನೋಮಾ ಆಗಬಹುದು, ಲೊಬ್ಯೂಲ್ಸ್, ಲೊಬ್ಯುಲರ್ ಕಾರ್ಸಿನೋಮಾ ಆಗಬಹುದು. ಇಷ್ಟೇ ಅಲ್ಲದೆ ಏನೊಂದು ಹಾರ್ಮೋನ್ ರಿಸೆಪ್ಟರ್ಸ್, ಈಸ್ಟ್ರೋಜನ್, ಪ್ರೊಜೆಸ್ಟರಾನ್ ರಿಸೆಪ್ಟರ್ಸ್ ಇರುತ್ತೆ, HER2 ರಿಸೆಪ್ಟರ್ಸ್ ಇರುತ್ತೆ ಈ ಸ್ಥಾನದಲ್ಲಿ. ಅದಕ್ಕೆ ಅನುಗುಣವಾಗಿ 3 ರೀತಿ ಇದೆ. ಮೊದಲನೇದು ಹಾರ್ಮೋನ್ ಪಾಸಿಟಿವ್ ಬ್ರೆಸ್ಟ್ ಕ್ಯಾನ್ಸರ್, ಇನ್ನೊಂದು HER2 ಪಾಸಿಟಿವ್, ಇವೆರಡು ಪಾಸಿಟಿವ್ ಆದರೆ ಟ್ರಿಪಲ್ ಪಾಸಿಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಕರಿತೀವಿ. ಯಾವಾಗ ಈ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಮತ್ತು HER2 ರಿಸೆಪ್ಟರ್ಸ್ ನೆಗೆಟಿವ್ ಆಗಿರುತ್ತೆ ಆವಾಗ ನಾವು ಟ್ರಿಪಲ್ ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಕರಿತೀವಿ. ಇದನ್ನು ತಿಳ್ಕೊಳ್ಳೋದು ಯಾಕೆ ನಮಗೆ ಮುಖ್ಯ ಅಂತಂತಂದರೆ, ಈ HER2 ಪಾಸಿಟಿವ್ ಮತ್ತು ಟ್ರಿಪಲ್ ನೆಗೆಟಿವ್ ವೆರೈಟಿ ಏನಿದೆ ಬಹಳ ಆಕ್ರಮಣಕಾರಿಯಾದ ವೆರೈಟಿ. ಇದಕ್ಕೆ ಬೇರೆ ಒಂದು ಅಂಗಾಂಗಗಳನ್ನು ಇನ್ವಾಲ್ವ್ ಮಾಡೋ ಶಕ್ತಿ, ಬೇರೆ ಬೇರೆ ಅಂಗಾಂಗಕ್ಕೆ ಹರಡೋ ಶಕ್ತಿ ಬಹಳ ಹೆಚ್ಚು. ಹಾಗೆ ಟ್ರೀಟ್ಮೆಂಟ್ ಕೂಡ ವಿಭಿನ್ನವಾಗಿರುತ್ತೆ. ಇದಕ್ಕೆ ನಾವು ಟಾರ್ಗೆಟೆಡ್ ಥೆರಪಿ ಕೊಡ್ತೀವಿ, ಆ್ಯಂಟಿ HER2. ಆಮೇಲೆ ಟ್ರಿಪಲ್ ನೆಗೆಟಿವ್ಗೆ ಇಮ್ಯುನೋಥೆರಪಿ ಕೊಡ್ತೀವಿ, ಕೇವಲ ಕೀಮೊಥೆರಪಿ ಅಲ್ಲ. ಸೊ ಹಾಗಾಗಿ ಪ್ರತಿಯೊಂದು ವೆರೈಟಿನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾವ ಸ್ಟೇಜಲ್ಲಿದೆ, ರೋಗಿಗೆ ಟ್ರೀಟ್ಮೆಂಟ್ ತಡ್ಕೊಳ್ಳೋ ಶಕ್ತಿ ಇದೆಯಾ, ಇವನ್ನೆಲ್ಲ ಪರಿಶೀಲಿಸಿ ನಿಮ್ಮ ಆಂಕಾಲಜಿಸ್ಟ್ ನಿಮಗೆ ಟ್ರೀಟ್ಮೆಂಟ್ನ ಹೇಳ್ತಾರೆ. ಪ್ರತಿಯೊಂದು ಕಥೆಯು ನಮಗೆ ಬಹಳ ಮುಖ್ಯ ಆಗುತ್ತೆ. ಆಮೇಲೆ ಅದು ವಿಶಿಷ್ಟವಾಗಿರುತ್ತೆ, ವಿಭಿನ್ನವಾಗಿರುತ್ತೆ. ಸೊ ಹೀಗಾಗಿ ಈ ಒಂದು ಕಥೆಯಲ್ಲಿ ಅವರ ಪಯಣ ಹೇಗಿತ್ತು ಅಂತ ತಿಳ್ಕೊಳ್ಳೋದು ಕೂಡ ಮುಖ್ಯ. ಯಾಕೆ ಅಂದರೆ ಅದು ಬೇರೆಯವರಿಗೆ ಮಾದರಿ. ಯಾವುದೇ ವೆರೈಟಿ ಆಗಿರ್ಬೋದು, ಹೆದರಬೇಡಿ, ನಿಮ್ಮ ಆಂಕಾಲಜಿಸ್ಟ್ ಮೇಲೆ ನಂಬಿಕೆ ಇಡಿ, ಟ್ರೀಟ್ಮೆಂಟ್ನ ತಗೊಳ್ಳಿ. ಧನ್ಯವಾದಗಳು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.